ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ್ ಗುರುಜಿ ನಮನಗಳನ್ನು ಸಲ್ಲಿಸುತ್ತಾ ನೋಡಿ, ಮಾಸ ಭವಿಷ್ಯದಲ್ಲಿ ಜನವರಿಯ ಮಾಸ 2025 ಆರಂಭವಾಯಿತು. ಆರಂಭ ದಿನಗಳಲ್ಲಿ ಮಿಥುನ ರಾಶಿಯವರಿಗೆ ಆಗಿದೆ ಅಂತ ಅಂದಾಗ ಈ ಜನವರಿಗೂ ಈ ಜನಗಳು ಫೆಬ್ರವರಿ ಮಾರ್ಚಿಗೂ ನಾನು ಹೇಳುವಂಥದ್ದು ಇಸುವಿಯ ಬದಲಾವಣೆಗೂ ರಾಶಿಗೂ ಸಂಬಂಧವೇ ಇಲ್ಲ. ಈ ಮಾಸ ಬದಲಾವಣೆಗಳಿಗೂ ರಾಶಿಗಳಿಗೂ ಸಂಬಂಧವಿಲ್ಲ. ಅದು ಸಂಬಂಧ ಅನ್ನುವಂಥದ್ದು ಎಲ್ಲಿಂದ ಬರುತ್ತೆ ಅಂತ ಅಂದರೆ, ನಮ್ಮ ಸನಾತನ ಧರ್ಮದ ಪ್ರಕಾರ, ನಮ್ಮ ಪಂಚಾಂಗದ ಪ್ರಕಾರ ನಮಗೆ ಹೊಸ ವರ್ಷ ಆರಂಭ ಯಾವಾಗ ಅಂತ ಅಂದರೆ ಅದು ಯುಗಾದಿಯ ಹೊಸ ವರ್ಷದ ಆರಂಭ. ಇದು ಹೊಸ ವರ್ಷದ ಹಿಂದಿನ 2 ತಿಂಗಳ ಕಾಲ ಅಂತಲೇ ನಮಗೆ ಪಂಚಾಂಗದಲ್ಲಿ ಗೊತ್ತಾಗುವಂಥದ್ದು. ಸನಾತನ ಧರ್ಮಗಳು ನಾವು ಯೂಸ್ ಮಾಡುವಂಥದ್ದು ಇದನ್ನೇ. ಇದು ಕ್ರೈಸ್ತ ವರ್ಷ ಆರಂಭ ಅಷ್ಟೇ. ಇದು ಕ್ರೈಸ್ತ ವರ್ಷ ಆರಂಭದ ಇಸುವಿಯ ಬದಲಾವಣೆ ಅಷ್ಟೇ. ಈ ಇಸುವಿಯ ಬದಲಾವಣೆಯಿಂದ ಯಾವ ರಾಶಿಯ ಬದಲಾವಣೆಗಳೂ ಆಗಿಲ್ಲ. ಆದರೆ ಮಿಥುನ ರಾಶಿಯವರಿಗೆ ಯಥಾಸ್ಥಿತಿಯಲ್ಲಿರುತ್ತೆ. ಅದೇ ಚಂದ್ರಗ್ರಹ ದೋಷ, ಅದೇ ಕುಜಗ್ರಹ ದೋಷ, ಅದೇ ಗುರುವಿನ ದೋಷ. ಜನವರಿ ತಿಂಗಳಲ್ಲೂ ನಿಮಗೆ ಕೆಲಸ ಕಾರ್ಯಗಳು ಅಷ್ಟೇನು ಕೈಗೂಡೋದಿಲ್ಲ. ದೇಹದಲ್ಲಿರುವಂಥ ಶೀತದ ವಾತಾವರಣ, ಕೆಮ್ಮು, ನೆಗಡಿ, ಕಫ, ತಲೆನೋವು, ಜ್ವರ, ಕೆಮ್ಮು ಇವ್ಯಾವುದು ಕಡಿಮೆ ಆಗೋದಿಲ್ಲ. ಆರೋಗ್ಯದಲ್ಲಿ ದೇಹದ ಆಯಾಸ, ಸುಸ್ತು, ಸಂಕಟಗಳು ಇದೇ ರೀತಿಯಲ್ಲಿರುತ್ತೆ. ಕೆಲಸ ಕಾರ್ಯಗಳು ಹೆಚ್ಚಿನ ದೊಡ್ಡ ಮಟ್ಟದ ಫಲ ಕೊಡೋದಿಲ್ಲ. ಮಧ್ಯಮವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಒಂದು ರೀತಿಯಾದಂತಹ ಕಮಿಟ್ಮೆಂಟ್ಸ್ಗಳು ತುಂಬ ಹಾಕೊಂಡಿರ್ತೀರಿ. ಆ ಕಮಿಟ್ಮೆಂಟ್ಸ್ ಎಷ್ಟಿದೆ ಅಷ್ಟಕ್ಕೆ ಅದು ಸೀಮಿತವಾಗುತ್ತೆ. ಕೆಲಸ ಕಾರ್ಯಗಳು ದುಡಿಮೆ ಹೊರತು ಉಳಿತಾಯದ ದುಡಿಮೆಗಳಂತೂ ಆಗೋದಿಲ್ಲ. ಈ ಉಳಿತಾಯದ ದುಡಿಮೆಗಳು ಆಗಲಿಕ್ಕೆ ನಿಮಗೆ ಇನ್ನು ಯುಗಾದಿ ಹಬ್ಬದ ನಂತರದಲ್ಲಿಯೇ ಬರುವಂಥದ್ದು. ಅಲ್ಲಿಯವರೆಗೂ ನೀವು ಕಾಯಬೇಕಾಗ್ತದೆ. ಹಾಗಾದರೆ ಗುರುಗಳೇ, ನಾವು ಏನು ಹೋದ ವರ್ಷ ಏಪ್ರಿಲ್, ಮೇ, ಜೂನ್ ನಾನು ಫ್ರೀನೇ ಇರಲಿಲ್ಲ ಗುರುಗಳೇ. ಅಷ್ಟು ದುಡಿಮೆ, ಅಷ್ಟು ಕೆಲಸ ಕಾರ್ಯಗಳು, ಅಷ್ಟು ವ್ಯವಹಾರಗಳು ಎಲ್ಲವೂ ಚೆನ್ನಾಗಿತ್ತು. ಬರ್ತಾ 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 ಎಲ್ಲ ಕಡಿಮೆ ಆಗ್ತಾ ಬಂತು ಅಂತ ಹೇಳ್ತಿರ್ತೀರಿ. ಆ ದಿನಗಳು ಮತ್ತೆ ಮರುಕಳಿಸ್ಬೇಕಾದ್ರೆ ಯುಗಾದಿ ಹಬ್ಬದ ಆರಂಭಗಳಾಗಬೇಕು. ವಿಶ್ವವಸು ಸಂವತ್ಸರ ಆರಂಭದ ದಿನದಿಂದ ಮಿಥುನ ರಾಶಿಯವರಿಗೆ ಜಾಕ್ಪಾಟ್. ಅಲ್ಲಿವರೆಗೂ ಸಹಿತ ಯಥಾಸ್ಥಿತಿಯಲ್ಲಿ ಹೋಗ್ತಾ ಇರುತ್ತೆ. ತಾಳ್ಮೆ ಬೇಕು. ಇರುವಂತಹ ದಿನಗಳನ್ನು ಉರುಳಿಸುತ್ತಾ ಹೋಗ್ತಾ ಇರಬೇಕು. ಇದೇ ಮಿಥುನ ರಾಶಿಯವರ ಫಲ. ಏನಾದರೂ ಪೂಜೆ ಪುನಸ್ಕಾರ ಅಂದರೆ ನಿಮಗೂ ದೋಷದಲ್ಲಿರುವಂಥದ್ದು ಗುರುಗ್ರಹ ಇರೋದ್ರಿಂದ ಗುರುವಿನ ಧ್ಯಾನ, ರಾಯರ ಪ್ರಾರ್ಥನೆ ಅದನ್ನು ಮಾಡ್ಕೊಳ್ಳಿ. ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿ ನಿಮಗೆ ಆಗತ್ತೆ ಅಂತ ಹೇಳ್ತಾ ಮಾಸ ಭವಿಷ್ಯಕ್ಕೆ ಮಂಗಳವನ್ನಾಡ್ತೇನೆ. ಭಗವಂತ ನಿಮಗೆ ಒಳಿತನ್ನು ಮಾಡಲಿ.